ಆಗಸ್ಟ್ 3ನೇ ತಾರೀಕು ಬಿಜೆಪಿ ಮತ್ತೆ ಜೆಡಿಎಸ್ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದೆ. ಯಾಕಂತ ಹೇಳಿದ್ರೆ ಮುಡಾ ಹಗರಣವನ್ನ ಖಂಡಿಸಿ ಈಗಾಗಲೇ ರಾಜ್ಯದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಸದ್ದನ್ನ ಮಾಡ್ತಾ ಇರೋದು, ಜೊತೆಗೆ ವಿಪಕ್ಷಗಳಿಗೆ ಬಹಳ ದೊಡ್ಡ ಅಸ್ತ್ರವಾಗಿ ಕಾಣ್ತಾ ಇರೋದು ಮುಡಾ ಹಗರಣ. ಇದನ್ನ ಖಂಡಿಸಿ ಇದೀಗ ಜೆಡಿಎಸ್ ಬಿಜೆಪಿ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದೆ. ಸಭೆ ಬಳಿಕ ದಿನಾಂಕವನ್ನ ಘೋಷಣೆ ಮಾಡಿದೆ ಮೈತ್ರಿ ನಾಯಕರು. ಆಗಸ್ಟ್ 10ನೇ ತಾರೀಕು ಮೈಸೂರಿನಲ್ಲಿ ಸಮಾರೋಪ ಸಮಾರಂಭ ಜೊತೆಗೆ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ. ವಿಪಕ್ಷಗಳು ಮುಡಾ ಹಗರಣವನ್ನ ಅಸ್ತ್ರವಾಗಿ ಬಳಸಿಕೊಳ್ತಾ ಇದೆ. ಜೊತೆಗೆ ಸದನದಲ್ಲಿ ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ ಅನ್ನೋದು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಯಿತು. ಜೊತೆಗೆ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ರಾತ್ರಿವರೆಗೂ ಕೂಡ ಈ ವಿಚಾರದಲ್ಲಿ ಪ್ರತಿಭಟಿಸಿರುವಂತ ಮೈತ್ರಿ ನಾಯಕರು ಇದೀಗ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ. ಆಗಸ್ಟ್ 3ನೇ ತಾರೀಕು ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷ ಪಾದಯಾತ್ರೆಯನ್ನ ಮಾಡ್ತಾ ಇದೆ. ಮುಡಾ ಹಗರಣವನ್ನ ಖಂಡಿಸಿ ನಡೆಸಲಾಗುವಂತ ಪಾದಯಾತ್ರೆ ಇದು. ಸಭೆ ದಿನಾಂಕ ಕೂಡ ಇಲ್ಲಿ ಘೋಷಣೆಯಾಗಿದೆ. ಆಗಸ್ಟ್ 10ರಂದು ಮೈಸೂರಿನಲ್ಲಿ ಸಮಾರೋಪ ಸಮಾರಂಭ ಇರುತ್ತೆ. ಮುಂದಿನ ಶನಿವಾರ ಬೆಂಗಳೂರಿನಿಂದ ನಮ್ಮ ಪಾದಯಾತ್ರೆ ಪ್ರಾರಂಭ ಆಗ್ತದೆ. ಬೆಂಗಳೂರಿನಿಂದ ಮೈಸೂರುವರೆಗೆ ಕನಿಷ್ಠ 7 ದಿನಗಳು ಬೇಕಾಗ್ತದೆ. ಹಾಗಾಗಿ ಶನಿವಾರ 3ನೇ ತಾರೀಕು ನಮ್ಮ ಪಾದಯಾತ್ರೆ ಪ್ರಾರಂಭ ಆಗ್ತದೆ. ಸನ್ಮಾನ್ಯ BS ಯಡಿಯೂರಪ್ಪನವರು, ಹಿರಿಯ ನಾಯಕರು, ಮಾನ್ಯ HD ಕುಮಾರಸ್ವಾಮಿ ಅವರು ಕೂಡ ಆ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾರೆ, ಕಾರ್ಯಕ್ರಮನ ಉದ್ಘಾಟನೆ ಮಾಡ್ತಾರೆ. ಮತ್ತು 10ನೇ ತಾರೀಕು ಶನಿವಾರ, 3ನೇ ತಾರೀಕು ಶನಿವಾರ ನಾವು ಪ್ರಾರಂಭ ಮಾಡೋರಿದ್ದೇವೆ. 10ನೇ ತಾರೀಕು ಶನಿವಾರ ಅದು ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ಬಹುಶಃ ಬಿಜೆಪಿ ಜೆಡಿಎಸ್ ಒಂದಾಗಿ ಹೋರಾಟಕ್ಕೆ ಧುಮುಕಿರೋದ್ರಿಂದ ರಾಜ್ಯದ ಉದ್ದಗಲಕ್ಕೆ ಬೆಂಗಳೂರಿಂದ ಮೈಸೂರುವರೆಗೆ ಪ್ರತಿ ಕಡೆ ತಾಲೂಕಲ್ಲಿ 16,000 ಜನ ಸೇರಿ ದೊಡ್ಡ ಒಂದು ಹೋರಾಟವನ್ನು ಏನು ಕೈಗೊಂಡಿದ್ದೇವೆ. ಈ ರಾಜ್ಯದ ಮುಖ್ಯಮಂತ್ರಿ ರಾಜೀನಾಮೆ ಕೊಡೋವರೆಗೂ ಸಹ ನಾವು ಇದನ್ನು ನಿಲ್ಲಿಸೋದಿಲ್ಲ. ಈಗಾಗಲೇ ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ ಇದರ ಬಗ್ಗೆ ಸಾಕಷ್ಟು ಚರ್ಚೆಯಾಗಿದೆ. ಆದ್ದರಿಂದ